ಪ್ರಿಯತಮೇ ನನಗಾಗಿ ನೀ ನನ್ನೊಡವೆ ನೀ ಬಾರಿ ನನ್ನ ಚೆಲುವೆ ಬಳಿಬಾರು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಇಷ್ಟು ಹೊತ್ತಾದರೂ ಇನ್ನು ಪೂಜೆನೇ ಮುಗಿದಿಲ್ವೇ? ಪೂಜೆ ಮುಗೀತು ಬಾ ಮೈದ್ನ. ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೋ. ಇದೇನಿದು ತಮ್ಮ, ನಿನ್ನ ಮೈತುಂಬ ಕೆಂಪು ಬಣ್ಣ? ಅಣ್ಣ, ಇಂದು ನಮ್ಮೂರ ಮಳಿಯಪ್ಪ ದಿನ ಜಾತ್ರೆ ಅಲ್ವಾ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡೆತ್ತಿನ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವಣ್ಣ. ಅದಕ್ಕಾಗಿ ಈ ಕೆಂಪು ಬಣ್ಣ. ಏನ ಮಾತನಾಡುತ್ತಿರುವ ಗಜೇಂದ್ರ? ನೀನು ಕಲಿತವನೆದ್ದು ನಮ್ಮ ಎತ್ತುಗಳನ್ನು ಸೆರ್ತಿಕೊಂಡು ಬಿಟ್ಟೆ. ನನ್ನ ಗಂಡ ಎತ್ತುಗಳನ್ನ ಷರತ್ತಿಗೆ ಬಿಡಬಾರ್ದಾಗಿತ್ತ? ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಏಕೆಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಈ ಜಾತ್ರೆಯಲ್ಲಿ ಈ ನಂಜೇಗೌಡನ ಎತ್ತು ಈ ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದು.
ಈಗ ಷರತ್ತಿನಲ್ಲಿ ನಮ್ಮ ಎತ್ತುಗಳು ಬಂದಿದ್ದಾವೆ ಅಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ ಆ ಬಂಡಗೌಡ. ಅಣ್ಣ, ಒಂದು ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರಿದ್ದೇ ಆದರೆ ಅವನ ರುಂಡ ಆರಿಸಿ ಬಿಡ್ತಾನೆ ಈ ನಿನ್ನ ತಮ್ಮ ಗಜೇಂದ್ರ. ಮುಚ್ಚ ಬಾಯ್, ಹುಚ್ಚರಂತೆ ಮಾತನಾಡಬೇಡ. ನಮ್ಮಂತ ಬಡವರು ಬದುಕಬೇಕಾದ್ರೆ ಈ ಶ್ರೀಮಂತರಿಗೆ ನಾವು ಶರಣಾಗಲೇಬೇಕು. ಅಣ್ಣ, ಮರಣ ಬಂದರು ಶರಣಾಗುವ ಚಂಡ ನಾನಲ್ಲಣ್ಣ, ಗಂಡೆದೆಯ ಗಂಡು ಹುಲಿ ಈ ನಿನ್ನ ತಮ್ಮ. ಇವನು ಹಂತಿಂತ ಕುಲದಾಗ ಹುಟ್ಟಿಲ್ಲಣ್ಣ, ಕುರುಬರ ಕುಲದಾಗ ಹುಟ್ಟಿದ ಹುಲಿ ಐತೆ. ನಿಜವಿದೆ ಮಾವ, ನನ್ನ ಗಂಡ ಆಡ್ದ ಮಾತುಗಳು. ಗಂಡು ಗಲಿ ಪುಂಡ ಹುಲಿಯಾಗಿ ಮೆರೆಯುತ್ತಿರುವ ನನ್ನ ಗಂಡನನ್ನ ಹೆದರಿಸುವ ಗಂಡು ಯಾರು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಸರೋಜ, ಸಾಕು ಮುಚ್ಚಮ್ಮ ಬಾಯ್. ನಮ್ಮಂತ ಬಡವರಿಗೆ ಏಕೆ ಬೇಕಂಬ ಗರ್ವದ ಮಾತು. ನೋಡಪ್ಪ, ಈ ಮಾತನ್ನ ಇಲ್ಲಿಗೆ ಬಿಟ್ಟು ಬಿಡು. ನಾವೆಷ್ಟೇ ಆದ್ರೂ ಬಡವರು. ನಮ್ಮಂತ ಬಡವರು ಸಮಾಧಾನವಾಗಿ ಸಾಗಿದ್ರೆ ನಮ್ಮ ಬಾಳು ಕೂಡ ಸುಗಮ. ನಿಜವಿದೆ ತಮ್ಮ, ನಿನ್ನ ಅತ್ತಿಗೆ ಹೇಳೋ ಮಾತು. ಅಣ್ಣ, ಅತ್ತಿಗೆ ಏನೋ ಆವೇಶದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು. ಎದ್ದೇಳು ತಮ್ಮ, ಎದ್ದೇಳು. ಆ ಮಾರುತೇಶ್ವರನಿಗೆ ಒಳ್ಳೆಯದ ಮಾಡಿ. ಯಾಕೆ ಚಿಕ್ಕಪ್ಪ ಯಾರನ್ನು ಕ್ಷಮೆ ಕೇಳುತ್ತಾ ಇದ್ದೀರಾ? ತಪ್ಪು ಮಾಡಿದಕ್ಕಾಗಿ ನನ್ನ ಅಣ್ಣ ಅತ್ತಿಗೆಯರನ್ನು ಕ್ಷಮೆ ಕೇಳುತ್ತಿದ್ದೇನೆ ಕುಮಾರ. ಏ ಕುಮಾರ, ದೊಡ್ಡವರ ವಿಷಯದಲ್ಲಿ ಚಿಕ್ಕವನು ನೀ ತಲೆ ಹಾಕಬಾರ್ದು. ಬೈಲಿ, ಸುಮ್ಮನೆ ಶಾಲೆಗೆ ಹೋಗು. ಅಮ್ಮ ಅಮ್ಮ, ನಾನಿಂದು ಶಾಲೆಗೆ ಹೋಗುದಿಲ್ಲಮ್ಮ. ಏಕೆಂದರೆ ಇಂದು ನಮ್ಮೂರ ಮಳೆಪ್ಪಜ್ಜನವರ ಜಾತ್ರೆ ಅಲ್ವಾ, ನಾನು ಜಾತ್ರೆಯಲ್ಲಿ ತಿರುಗಾಡಲು ಹೋಗ್ತಿದ್ದೇನೆ. ಆಯ್ತಪ್ಪ, ನಿನ್ನ ಇಷ್ಟದಂತೆ ಜಾತ್ರೆಯನ್ನು ಮಾಡು. ಏನ್ರಿ, ಜಾತ್ರೆ ಗದ್ದಲದಲ್ಲಿ ಎಲ್ರು ಊಟನೇ ಮರ್ತಿಂದೆ ಕಾಣ್ತಾ ಇದೆ. ಅತ್ತಿಗೆ, ಊಟದಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮಧುರ ಗೀತೆಯನ್ನು ಹಾಡಬೇಕೆಂಬುದೇ ಈ ನಮ್ಮೆಲ್ಲರ ಆಸೆ. ಏನಂತೀರಾ? ಆಯ್ತಪ್ಪ ಹೋಯ್ತು, ನನ್ನ ಇಷ್ಟದಂತೆ ಆಗ್ಲಿ. ಬನ್ನಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. मनसे देवालय बनिए मंत्रालय.
ಕಾವೇರಿ ಕಾವೇರಿ ಏನಾಯ್ತು ಕಾವೇರಿ ನಿನಗೆ ಏನಾಯ್ತು? ಈಗಾಗಲೇ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರಲೇ? ಇಲ್ಲ ರೀ, ನನ್ನ ಹಾರ್ಟ್ ಯಾಕೋ ತುಂಬಾ ಜೋರಾಗಿ ಹೊಡ್ಕೋತಾ ಇದೆ. ನಾನು ಬದುಕ್ತೀನಿ ಅನ್ನೋ ಭರವಸೆ ನನಗಿಲ್ಲ ರೀ. ಅಮ್ಮ ಏನಾಯ್ತಮ್ಮ ನಿನಗೆ? ಏನಾಯ್ತು? ನನಗೇನು ಆಗಿಲ್ಲ ಕಂದ. ಸರೋಜ, ಈ ನಿನ್ನ ಮಗನನ್ನ ಚೆನ್ನಾಗಿ ಜೋಪಾನ ಮಾಡ್ತೇನಮ್ಮ. ಅಕ್ಕ, ನಿನಗೇನೂ ಆಗೋದಿಲ್ಲ ಅಕ್ಕ. ನೀನು ಸ್ವಲ್ಪ ಧೈರ್ಯದಿಂದಿರು ಅಕ್ಕ. ಅಣ್ಣ, ಮೊದಲು ಈ ನನ್ನ ಅತ್ತಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗು. ನಡಿಯಣ್ಣ, ನಡೆ. ಬೇಡ ತಮ್ಮ ಬೇಡ, ನಾನೇ ಈ ಊರ ಕುಮಾರ ಡಾಕ್ಟರ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನೀನು ಒಟ್ಟು ಹೊಲ ಕಡೆ ಹೋಗಿ ಬರ್ತಮ್ಮ, ನಾನು ಕಾವೇರಿ ಕರ್ಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನಡಿ ಕಾವೇರಿ, ಆಸ್ಪತ್ರೆಗೆ ಹೋಗೋಣ. ನಾನು ಬರ್ತೇನಪ್ಪ ನಿನ್ನ ಜೊತೆಗೆ. ಬೇಡ ಕಂದ, ಬೇಡಪ್ಪ. ಅವರು ಆಸ್ಪತ್ರೆಗೆ ಹೋಗಿ ಬರ್ಲಿ, ನಾವಿಲ್ಲೇ ಮನೆಯಲ್ಲೇ ಇರೋಣ ರೀ. ನಾವು ಹೆಚ್ಚು ಹೊತ್ತು ಇಲ್ಲೇ ನಿಂತ್ರೆ ಮಗು ಹಠ ಮಾಡುತ್ತೆ. ಬನ್ರಿ ಒಳಗಡೆ. ಆಯ್ತು, ನಡೆ ಹೋಗೋಣ.